ನಮಸ್ಕಾರ ವೀಕ್ಷಕರೇ, ಸಾಲವನ್ನ ವಸೂಲಿ ಮಾಡ್ಲಿಕ್ಕೆ ಬಂದ್ರೆ 10,000 ದಂಡ, 10 ವರ್ಷ ಜೈಲು ಶಿಕ್ಷೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರುವಂತದ್ದು ನಿಜ. 10 ವರ್ಷ ಜೈಲು ಶಿಕ್ಷೆ, 10,000 ದಂಡವನ್ನ ವಿಧಿಸಲಾಗ್ತಾ ಇದೆ. ಸೊ ಹಾಗಾದ್ರೆ ನಮ್ದು ಕೂಡ ಸಾಲ ಇದೆ, ನಾವು ಕೂಡ ಈ ಒಂದು ಹಣವನ್ನ ಕಟ್ಬೇಕಾ ಬೇಡ್ವಾ? ಸೊ ನಮ್ಮ ಸಾಲ ವಸೂಲಿಗೆ ಬಂದ್ರೆ ನಾವು ಎಲ್ಲಿ ದೂರು ಸಲ್ಲಿಸಬೇಕು? ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೈಕ್ರೋ ಫೈನಾನ್ಸ್ ಬಗ್ಗೆ ನೀವು ಕೇಳೇ ಇರ್ತೀರಾ, ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಚರ್ಚೆ ನಡೀತಾನೆ ಇದೆ. ಸೊ ಹಾಗಾದ್ರೆ ಬನ್ನಿ, ಇವಾಗಲೇ ನಮ್ಮ ರಾಜ್ಯದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ವಸೂಲಿಗೆ ಬಂದಂತಹ ಒಂದು ಜನರಿಂದ ಸಾಕಷ್ಟು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಬಡ್ಡಿ ಆಗಿರುವಂತಹ ಕಾರಣಕ್ಕಾಗಿ ತಮ್ಮ ಜೀವನವನ್ನ ಕಳ್ಕೊಂಡಿರುವಂತದ್ದು ಕಂಡಿದೀವಿ. ಸೊ ಹೀಗಾಗಿ ಸರ್ಕಾರ ಇದಕ್ಕೆ ಮನನೊಂದು ಏನ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ನೋಡಿ, ನಮ್ಮ ರಾಜ್ಯದಲ್ಲಿ ಫೈನಾನ್ಸ್ ಸಾಲ ವಸೂಲಿ ಮಾಡಲು ಬಂದಾಗ ಬಡ್ಡಿಯಿಂದ ಸಾಲ ಹೆಚ್ಚಾಗಿ ಕಾರಣಕ್ಕಾಗಿ ಅನೇಕ ಜನ ಪ್ರಾಣ ಬಿಟ್ಟಿದ್ದಾರೆ. ಈ ಒಂದು ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ನಿಂದ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಬಡ್ಡಿ ಎಷ್ಟು ವಿಧಿಸ್ಬೇಕು ಅನ್ನುವಂಥದ್ದು ಅದಕ್ಕೊಂದು ಒಂದು ದಡೆ ಇರತ್ತೆ. ಸೊ ಅದನ್ನ ಮೀರಿ ಬಡ್ಡಿ ವಿಧಿಸ್ಲಾ ಹೋದ್ರೆ ಸೊ ಜನರಿಗೆ ಅದು ಏನಾಗತ್ತೆ, ಹೊರೆ ಆಗತ್ತೆ. ಬಡ್ಡಿ ಆಗೋದಿಲ್ಲ, ಅದು ಹೊರೆ ಆಗ್ಬಿಡತ್ತೆ. ಸೊ ತಾವು ದುಡಿಯೋದೆಷ್ಟು, ಆ ಬಡ್ಡಿ ಹೆಚ್ಚಾಗೋದೆಷ್ಟು? ಇಲ್ಲಿ ನೋಡಿ, 500 ರೂಪಾಯಿ ದಿನಕ್ಕೆ ದುಡ್ದಿದ್ದೆ ಆದ್ರೆ 500 ರೂಪಾಯಿ ದಿನಕ್ಕೆ ಒಂದಿನ ಲೇಟ್ ಮಾಡಿದ್ರೆ 1,000 ತನಕ ದಂಡವನ್ನೇ ವಿಧಿಸ್ತಾರೆ. ಸೊ ಹಾಗಾದ್ರೆ ಆ ಒಂದು ಮನುಷ್ಯ ಎಲ್ಲಿಂದ ತುಂಬಬೇಕು ಆ ಒಂದು ಸಾಲವನ್ನ? ಬಡ್ಡಿನೇ ತುಂಬ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಇನ್ನು ಹಣ ಎಲ್ಲಿಂದ ಕಟ್ತಾರೆ? ಸೊ ಈ ರೀತಿ ಕಿರುಕುಳದಿಂದ ಸಾವನ್ನಪ್ತಾ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಅನೇಕ ಜನರನ್ನ ನಾವು ಕಾಣ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಪಡೆದವರು ವಾಪಸ್ ಆಗಿ ಹಣ ಸಾಲ ಕೊಡದಿದ್ದ ಕಾರಣಕ್ಕಾಗಿ ಅನೇಕ ರೀತಿಯಲ್ಲಿ ಕಿರುಕುಳಗಳನ್ನ ಕೊಟ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರಕರಣಗಳು ಸಾಕಷ್ಟು ಜಿಲ್ಲೆಗಳಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಪ್ರಕರಣಗಳು ದಾಖಲೆ ಆಗ್ತಾ ಇದಾವೆ, ಅದರಿಂದ ಸಾವನ್ನಪ್ಪಿರುವುದು ಕೂಡ ಕಾಣ್ತಾ ಇದೀವಿ. ಸೊ ಹೀಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ ನಿಂದ ಅಷ್ಟೇ ಅಲ್ಲ, ಕೈ ಸಾಲವನ್ನ ಪಡೆದಿರುವಂತಹ ಕಾರಣಕ್ಕಾಗಿ ಅನೇಕ ಜನರು ಸಾವನ್ನಪ್ಪಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ನಾನು ಕೂಡ ಕಂಡಿದ್ದೀನಿ. ಹೀಗಾಗಿ ಅನೇಕ ಜನರ ಸಾಲವನ್ನ ತೆಗೆದುಕೊಂಡಿರ್ತಾರೆ, ಇಲ್ಲ ಅನ್ನೋದಿಲ್ಲ. ಅದಕ್ಕೆ ತಕ್ಕಂತೆ ಬಡ್ಡಿಯನ್ನ ವಿಧಿಸಬೇಕು, ಮತ್ತೆ ಸರ್ಕಾರಕ್ಕೆ ನೋಂದಣಿ ಆಗಿರಬೇಕು. ಸೊ ಅದನ್ನ ಹೊರತುಪಡಿಸಿ ಸಾಕಷ್ಟು ಜನ ಬಡ್ಡಿಯನ್ನ ಕೊಡ್ತಾ ಇರ್ತಾರೆ. ಬಡ್ಡಿ ಹಾಗೆ ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ನಂತಹ ಸಾಕಷ್ಟು ಸಂಸ್ಥೆಗಳು ಈ ರೀತಿ ಬಡ್ಡಿ ಹಾಗೆ ಸಾಲವನ್ನ 40,000 ಕೋಟಿ ಗಟ್ಟಲೆ ಸಾಲವನ್ನ ಕೊಟ್ಟಿರುವಂತದ್ದು ಈಗಾಗಲೇ ಅಂತ ಹೇಳ್ಬಿಟ್ಟು ಬೆಳಕಿಗೆ ಬಂದಿದೆ. ಅದೇ ರೀತಿ ಈಗ ಈ ಸಾಲದ ಕಿರುಕುಳವನ್ನ ಕೇಳಿ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಸೊ ಏನ್ ರೂಲ್ಸ್, ಏನ್ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇನ್ನೂವರೆಗೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಸುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ನಿಮ್ಗೋಸ್ಕರ ತರ್ತಾ ಇರ್ತೀವಿ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ, ಲೇಟ್ ಮಾಡೋದ್ ಬೇಡ. ಇಲ್ಲಿ ನೋಡಿ, ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಮೇರೆಗೆ ಬ್ರೇಕ್ ಹಾಕಿದೆ ಅಂತ. ಇಲ್ಲಿ ನೋಡಿ, ಮೊನ್ನೆ ರಾಜ್ಯಪಾಲರು ಪತ್ರದ ಮೂಲಕ ಪ್ರಕಟಿಸಲಾಗಿದೆ. ಏನಪ್ಪಾ ಪ್ರಕಟಿಸಲಾಗಿದೆ ಅನ್ನುವಂಥದ್ದಾದ್ರೆ, ಕರ್ನಾಟಕದ ಕಿರು ಸಾಲ ಮತ್ತು ಸಣ್ಣ ಸಾಲ 2025 12/2/2025 ಇದೇ ಫೆಬ್ರವರಿ 12ನೇ ತಾರೀಕು ಇದು ಜಾರಿ ಮಾಡಲಾಗಿದೆ. ಈ ಒಂದು ಮುಖ್ಯಾಂಶಗಳಲ್ಲಿ ಏನೇನಿದೆ ಅಪ್ಡೇಟ್ ಅನ್ನುವಂಥದ್ದನ್ನ ನಾವೀಗ ನೋಡೋಣ. ಸೊ ಈ ಒಂದು ಮುಖ್ಯಾಂಶಗಳಲ್ಲಿ ಏನಿದೆ ಅಪ್ಡೇಟ್ ಅಪ್ಪ ಅಂತ ಹೇಳೋದಾದ್ರೆ, ಈಗ ಸಾಕಷ್ಟು ಜನ ಸಾಲವನ್ನ ಪಡ್ಕೊಂಡಿರ್ತೀರಿ. ಸೊ ಆ ಒಂದು ಸಾಲವನ್ನ ಎಷ್ಟು ಬಡ್ಡಿಯನ್ನ ವಿಧಿಸಬೇಕು ಅದಕ್ಕೆ ಒಂದು ಲಿಮಿಟ್ ಇರತ್ತೆ, ಅದಕ್ಕೆ ದಡ ಇರತ್ತೆ. ಆ ಒಂದು ಲಿಮಿಟ್ ಪಾರ್ ಮಾಡಬಾರ್ದು. ಈಗ ಸಾಕಷ್ಟು ಬ್ಯಾಂಕ್ಸ್ ಗಳು ಲೋನ್ ಅನ್ನ ಕೊಡ್ತಾ ಇರ್ತವೆ. ಈಗ ಗೋರ್ಮೆಂಟ್ ಬ್ಯಾಂಕ್ ಅಂತೂ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ಕೊಡ್ತಾರೆ. ಸೊ 3 ವರ್ಷಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು, 5 ವರ್ಷಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಬಡ್ಡಿಯನ್ನ ವಿಧಿಸ್ತಾ ಇರ್ತಾರೆ. ಸೊ ನಿಮಗೆ ಹೆಚ್ಚಿನ ಹೊರೆ ಏನ್ ಬೀಳೋದಿಲ್ಲ. ಸೊ ನಾವು ಕೂಡ ನೋಡಿದೀವಿ. ಅದಕ್ಕೆ ಒಂದ್ ಸ್ವಲ್ಪ ನಮ್ಮ ಸ್ವಂತ ಅಭಿಪ್ರಾಯದಿಂದ ನಿಮ್ಗೆ ವ್ಯಕ್ತಪಡಿಸ್ತಾ ಇದೀವಿ. ಇನ್ನು ಒಂದೊಂದು ಬ್ಯಾಂಕ್ಸ್ ಗಳಿರ್ತವೆ, ಅಲ್ಲಿ ಹೆಚ್ಚಿನ ಬಡ್ಡಿ ವಿಧಿಸ್ತಾ ಇರ್ತಾರೆ. ಈಗ ನಿಮಗೊಂದು 5 ಲಕ್ಷ ರೂಪಾಯಿ ಕೊಟ್ರೆ ಇನ್ನು 10 ವರ್ಷದವರೆಗೂ ತುಂಬಬಹುದು ನೀವು. ಆದ್ರೆ ಟೋಟಲ್ 5 ಲಕ್ಷಕ್ಕೆ 10 ಲಕ್ಷ ರೂಪಾಯಿ ಆಗತ್ತೆ, ಅದು ಡಬಲ್ ಆಗ್ಬಿಡತ್ತೆ ನೀವು ತುಂಬೋದು. ಸೊ ಈ ರೀತಿ ಬಡ್ಡಿ ವಿಧಿಸಬಾರದು ಬ್ಯಾಂಕ್ಗಳು. ಆದಷ್ಟು ನೋಂದಾಯಿತ ಬ್ಯಾಂಕ್ಗಳು ಕೂಡ ಈ ರೀತಿ ಒಂದು ಹಣವನ್ನ ಬಡ್ಡಿಗೆನ ಏರಿಸ್ತಾ ಇದ್ದಾರೆ. ಈ ಕಡೆ ನೋಂದಾಯಿತ ಇಲ್ಲದ ಒಂದು ಸಂಸ್ಥೆಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಬಡ್ಡಿ ವಿಧಿಸ್ತಕ್ಕಂಥದ್ದು. ಬರೀ ಒಂದಿನ ಲೇಟ್ ಮಾಡಿದ್ರೆ EMI ಗಳಲ್ಲಿ ನೋಡ್ಬೋದು ನೀವು, 500 ರೂಪಾಯಿ ಕಟ್ ಮಾಡ್ಕೊಳ್ತಾರೆ ಅಥವಾ 300 ರೂಪಾಯಿ ಕಟ್ ಮಾಡ್ಕೊಳ್ತಾರೆ. ಒಬ್ಬೊಬ್ಬರಿಗೆ 1,000 ತನಕ ಕೂಡ ಕಟ್ ಮಾಡ್ಕೊಳ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಸೊ ಈ ರೀತಿ ಸಾಕಷ್ಟು ಬ್ಯಾಂಕ್ಸ್ ಗಳು ಮಾಡ್ತಾ ಇದಾವೆ. ಸೊ ಇದನ್ನೆಲ್ಲ ಕಂಡುಕೊಂಡ, ಇದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ
ರಾಜ್ಯ ಸರ್ಕಾರ. ಅದರಲ್ಲಿ ಮುಖ್ಯವಾದ ಕಾಣ್ತಾ ಇರುವಂತದ್ದು ಮೈಕ್ರೋ ಫೈನಾನ್ಸ್. ಇದರಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ನೋಡಿದಂತಹ ರಾಜ್ಯ ಸರ್ಕಾರ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಮುಖ್ಯಾಂಶಗಳಲ್ಲಿ ಏನೇನಿದೆ ಅಂದ್ರೆ, ನಿಮ್ಮ ಒಂದು ಮನೆಗಳಿಗೆ ಏನಾದ್ರೂ ಸಂಸ್ಥೆಗಳು ನೋಂದಾಯಿತ ಅಲ್ಲದ ಸಂಸ್ಥೆಗಳು, ಸರ್ಕಾರದಲ್ಲಿ ನೋಂದಾಯಣೆ ಆಗಿರೋದಿಲ್ಲ ಅಂತಹ ಸಂಸ್ಥೆಗಳು ಏನಿರ್ತಾವಲ್ಲ, ಆ ಒಂದು ಸಂಸ್ಥೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ವಿಧಿಸೋದಾಗಿರ್ಲಿ, ನಿಮ್ಗೆ ಬಡ್ಡಿಯಾಗಿ ಸಾಲ ಕೊಡೋದಾಗಿರ್ಲಿ, ಸೊ ಅಂತದ್ದೇನಾದ್ರೂ ನಿಮ್ಗೆ ಮಾಡ್ತಾ ಇದ್ರೆ, ಈಗ ನೋಡಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಸಾಲ ಕೊಡೋದಾದ್ರೆ. ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಇಂತಿಷ್ಟು ಸಾಲ ಇದೆ ಇಂತಿಷ್ಟು ಸಾಲ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಸಾಲವನ್ನ ಕೊಟ್ಟಿರ್ತಾರೆ. ಆದ್ರೆ ಆಮೇಲೆ ಏನಾಗ್ಬಿಡತ್ತೆ, ಹೆಚ್ಚಿನ ಬಡ್ಡಿ ಆಗ್ಬಿಡತ್ತೆ. ನಿಮಗೆ ಇಂತಿಷ್ಟು ಅಂತ ಹೇಳಿರೋದಿಲ್ಲ, ಸಾಲ ನೀವು ಇಷ್ಟು ಕಟ್ಟಬೇಕು ಇಟ್ಟಾಗತ್ತೆ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಅದನ್ನ ಕ್ಲಿಯರ್ ಆಗಿ ವ್ಯಕ್ತಪಡಿಸಿರೋದಿಲ್ಲ. ಸೊ ಅಂತದ್ರಲ್ಲಿ ಹೆಚ್ಚಿನ ಬಡ್ಡಿ ವಿಧಿಸ್ಬಿಡ್ತಾರೆ. ಅವಾಗ ನಿಮ್ಗೆ ತುಂಬಲಿಕ್ಕೂ ಕೂಡ ಆಗೋದಿಲ್ಲ. ಈ ಕಡೆ ನಿಮ್ಗೆ ಹಣ ಅಲ್ಲ, ಬಡ್ಡಿನೇ ತುಂಬಲಿಕ್ಕೆ ಆಗೋದಿಲ್ಲ. ಇನ್ನ ಗಂಟನ್ನ ಇಲ್ಲಿಂದ ತುಂಬ್ತೀರಾ ಅಂತ ಹೇಳ್ಬಿಟ್ಟು ಈ ಪರಿಗೆ ನಿಮಗೆ ಬಂದ್ ಬಿಡತ್ತೆ. ಹೀಗಾಗಿ ನೀವು ಹಣ ಕಟ್ಲಿಕ್ಕೆ ಆಗಿರೋದಿಲ್ಲ. ಸೊ ಇದನ್ನ ನೀವ್ ಏನ್ ಮಾಡ್ತಾರೆ, ಸರ್ಕಾರ ಒಂದು ಕಿರುಕುಳ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಮ ಮನೆಗಳಿಗೆ ಬಂದು ನೀವು ಕೊಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಮನೆಯನ್ನ ನಾವು ಜಪ್ತಿ ಮಾಡ್ಕೊಳ್ತೀವಿ, ನಿಮ್ಮ ಹೊಲ ಗದ್ದೆಗಳನ್ನ ನಾವು ತೆಗೆದುಕೊಳ್ತೀವಿ, ಈ ರೀತಿ ನಿಮ್ಮ ಬೈಕ್ ಗಳನ್ನ ನಿಮ್ಮ ಕಾರ್ ಗಳನ್ನ ತೆಗೆದುಕೊಂಡು ಹೋಗ್ತೀವಿ, ಈ ರೀತಿ ಕಿರುಕುಳಗಳನ್ನ ಕೊಡ್ತಾರೆ. ಸೊ ನೀವು ಒಂದು ವಿಷಯ ನೀವು ತಲೆಯಲ್ಲಿ ಇಟ್ಕೊಳ್ಬಹುದು, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬಹುದು ನೀವು, ಆಲ್ಮೋಸ್ಟ್ ಈ ಒಂದು ಫೈನಾನ್ಸ್ ನಲ್ಲಿ, ಮೈಕ್ರೋ ಫೈನಾನ್ಸ್ ನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತವ್ರು, ಅಂದ್ರೆ ಹೆಚ್ಚಾಗಿ ಬಡ್ಡಿ ವಸೂಲಿ ಮಾಡ್ತಕ್ಕಂತಹ ಜನರು ಬೀದಿಯಲ್ಲಿ ತಿರುಗಾಡ್ತಕ್ಕಂಥವ್ರನ್ನ, ರೌಡಿಸಂ ಮಾಡ್ತಕ್ಕಂಥವ್ರನ್ನ ಅದರಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಬೇಕಲ್ವಾ. ಸೊ ಅಂತವ್ರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಗಳಲ್ಲಿ ಬೆಳಕಿಗೆ ಬಂದಿರುವಂತದ್ದು ನೀವು ಕೂಡ ಕಾಣಿರ್ತೀರಿ, ಒಬ್ಬೊಬ್ರು ಕಾಣಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನ್ ಹೇಳ್ತಾ ಇದ್ದೀನಿ, ಈ ರೀತಿ ಸಾಕಷ್ಟು ಕಡೆ ನಡೀತಾ ಇದೆ. ಸೊ ನಿಮಗೆ ಏನಾದ್ರೂ ಈ ರೀತಿ ಕಿರುಕುಳ ಕೊಡ್ತಾ ಇದ್ರೆ ನೀವು ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ದೂರು ನೀಡಬಹುದು. ಸೊ ಈಗಾಗಲೇ ಅದಕ್ಕೆ ಒಂದು ಕಡೆಯನ್ನ ನೀಡಿದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂತಹ ಮಾಹಿತಿನಲ್ಲಿ ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜಿಲ್ಲೆಯಲ್ಲಿ, ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿನೇ ಸಾಕಷ್ಟು ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಹೀಗಾಗಿ ಅಂತವರನ್ನ ಈಗಾಗಲೇ ನಾನು ವಾರ್ನಿಂಗ್ ಕೂಡ ಮಾಡಿದ್ದೆ. ಆದ್ರೂ ಸಹಿತ ಮತ್ತೆ ಹೆಚ್ಚಳ ಮಾಡಿದ ಕಾರಣಕ್ಕಾಗಿ ಇದಕ್ಕೆ ಮುಂದೆ ಇದರಿಂದ ಮಹಿಳೆಯರಿಗೆ ಹೊರೆ ಬೀಳತ್ತೆ. ಮತ್ತೆ ಅದನ್ನೆಲ್ಲ ಹೇಳಿದ ತಕ್ಷಣವೂ ಮತ್ತೆ 20,000 ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿನೇ, ಸ್ವತಃ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ, 20,000ಕ್ಕಿಂತ ಹೆಚ್ಚಿನ ಮಹಿಳೆಯರು ಏನ್ ಮಾಡಿದ್ರೆ ಮತ್ತೆ ಸಾಲವನ್ನ ಪಡ್ಕೊಂಡಿರುವಂತದ್ದು ಮೈಕ್ರೋ ಫೈನಾನ್ಸ್ ನಲ್ಲಿ. ಸೊ ಅದಕ್ಕೆ ಸಾಕಷ್ಟು ಬಡ್ಡಿಯನ್ನ ವಿಧಿಸಬೇಕಾಗತ್ತೆ. ನೀವು ತೆಗೆದುಕೊಂಡಿರುವಂತಹ ಹಣ ಒಂದು 20,000 ಅಂದಾಜ್ ಹೇಳ್ತಾ ಇದ್ದೀನಿ ನಾನು, ಎಕ್ಸಾಂಪಲ್ 20,000 ಆಗಿದ್ರೆ ಅದು ನೀವು 60,000 ರಿಂದ 70,000 ತುಂಬಲೇಬೇಕಾಗತ್ತೆ. ಅಷ್ಟೊಂದು ಹಣಗಳಿಗೆ ಏರಿಕೆ ಆಗ್ತಕ್ಕಂಥದ್ದು ಈ ರೀತಿ ನಮ್ಗೆ ಕಂಡು ಬರ್ತಾ ಇದೆ. ಆದಷ್ಟು ಅಲ್ಲಿಂದ ಸಾಲವನ್ನ ಹೆಚ್ಚಾಗಿ ತೆಗೆದುಕೊಳ್ಳಿಕ್ ಯಾರು ಹೋಗ್ಬೇಡಿ. ಸೊ ಬಡ್ಡಿ ಬಹಳಷ್ಟು ವಿಧಿಸ್ತಾ ಇರ್ತಾರೆ. ಇನ್ನು ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾನೆ ಇದೆ. ಫುಲ್ ಸ್ಟಾಪ್ ಆಲ್ಮೋಸ್ಟ್ ಇಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರೂ ಕಿರುಕುಳ ಕೊಡ್ತಾ ಇದ್ರೆ ನೀವು ಹೋಗಿ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ದೂರನ್ನ ನೀಡಬಹುದು. ಸೊ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ದೂರನ್ನ ನೀಡಿದ್ರೆ ಅದನ್ನ ಸರ್ಕಾರ ಅದಕ್ಕೆ ಕಾಯ್ದೆಯ ಪ್ರಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸೊ ನೀವೇನ್ ಅವಾಗ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ಅಷ್ಟು ಮಾಡಿದ್ರೆ ನಿಮ್ಗೆ ನಿಮ್ಮ ಒಂದು ಬಡ್ಡಿ ಏನು ಇದ್ ಮಾಡಿರ್ತಾರಲ್ಲ, ಸೊ ಅದು ಸರಿ ಆಗತ್ತೆ. ಅದಕ್ಕೆ ಎದಕ್ ಎಷ್ಟು ತಕ್ಕಂತೆ ಇರತ್ತೆ ಅಷ್ಟು ತುಂಬಿ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಇಲ್ಲಪ್ಪ ಆದ್ರೆ ಅದು ಸೂಟ್ ಕೂಡ ಆಗ್ಬೋದು. ಓಕೆನಾ. ಸೊ ನೋಡಿ, ಇಷ್ಟು ಅಪ್ಡೇಟ್ ಕೊಟ್ಟಿತ್ತು. ಇದು ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಿ ನೀವು ಏನೇನು ನಿಮ್ಮ ಒಂದು ಹೆಚ್ಚಿನ ಬಡ್ಡಿಯನ್ನ ವಿಧಿಸ್ತಾ ಇದ್ರೆ ಅಥವಾ ನಿಮ್ಗೆ ಕಿರುಕುಳ ಕೊಡ್ತಾ ಇದ್ರೆ, ನಿಮ್ಗೆ ಫೈನಾನ್ಸ್ ಗಳಷ್ಟೇ ಅಲ್ಲ, ನೀವು ಕೈ ಸಾಲವನ್ನ ಪಡ್ಕೊಂಡಿರ್ತೀರಲ್ವಾ, ಸೊ ಅವರು ಕೂಡ ಬಂದ್ರು. ಕೈ ಸಾಲವನ್ನ ಪಡ್ಕೊಂಡಿದ್ದವರು ಕೂಡ ನಿಮ್ಗೆ ಹೆಚ್ಚಿನ ಬಡ್ಡಿ ವಿಧಿಸ್ತಾ ಇದ್ರೆ, ಈಗ ವಾರಕ್ಕೆ 10 ಬಡ್ಡಿ ಆಡ್ತಾ ಇರ್ತಾರೆ. ಸಾಕಷ್ಟು ಜನರನ್ನ ನಾವು ಕೂಡ ಕಂಡಿದೀವಿ. ಸೊ ಅಂತದ್ದೇನಾದ್ರೂ ನಿಮಗೆ ಹೆಚ್ಚಿನ ಬಡ್ಡಿ ಕಿರುಕುಳ ಕೊಡ್ತಾ ಇದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬಹುದು. ಅಲ್ಲಿಂದ ನಿಮ್ಗೆ ಸೊಲ್ಯೂಷನ್ ಸಿಗತ್ತೆ. ಸೊ ನೋಡಿ, ಇಷ್ಟು ಅಪ್ಡೇಟ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದಕ್ಕೆ ಸಂಬಂಧಪಟ್ಟಂತಾಗಿರ್ಲಿ, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಾಗಿರ್ಲಿ ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು, ಆದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡಿದೀನಿ. ಸೊ ಬೈಲಿಕ್ ಹೋಗ್ಬೇಡಿ, ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಂತ ಕೇಳ್ಬೋದು ನೀವು. ಆದಷ್ಟು ಏನೇನಿದೆ ಮಾಹಿತಿ ಎಲ್ಲಾನು ಕೂಡ ಹೇಳಿ ಟ್ರೈ ಮಾಡಿದೀನಿ, ಅದಕ್ಕೆ ಲಾಂಗ್ ಆಗಿದೆ. ಇಷ್ಟು ನಿಮ್ಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.